ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೂಟ್ ಕೋರ್ಟ್ ಬಗ್ಗೆ ಹೇಳ್ತೀನಿ. ಈಗ ನೋಡ್ರಿ, ಈಗ ಲಾ ಕಲಿಯೋರು ಈ ಮೂಟ್ ಕೋರ್ಟ್ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಮೆಜಾರಿಟಿ ಆಫ್ ದೆಮ್ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಈಗ ನೋಡಿರಿ, ಮೂಟ್ ಕೋರ್ಟ್ ಈಸ್ ಲೈಕ್ ಡಮ್ಮಿ ಕೋರ್ಟ್ ಥರ ಇರುತ್ತೆ. ಅಲ್ಲಿ ನೀವು ಮೆಮೋರಿಯಲ್ ಪ್ರಿಪೇರ್ ಮಾಡಬೇಕು, ಆರ್ಗ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕು, ಇಶ್ಯೂಸ್ ಮಾಡಬೇಕು. ಸೊ ದ್ಯಾಟ್ ವಿಲ್ ಬಿ ಲೈಕ್ ಡಮ್ಮಿ ಕೋರ್ಟ್. ಈಗ ನೋಡಿ, ನೀವು ಫಸ್ಟ್ ಇಯರಲ್ಲಿ ಇದ್ದೀರಾ ಅಂದರೆ, ಅಥವಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇದ್ರಿ ಅಂದರೆ, ಇವಾಗಲಿಂದ ಮೂಟ್ ಕೋರ್ಟ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ಫೈನಲ್ ಇಯರಲ್ಲಿ ಈ ಮೂಟ್ ಕೋರ್ಟ್ ಅನ್ನೋದು ಕಂಪಲ್ಸರಿ ಸಬ್ಜೆಕ್ಟ್ ಬರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ತುಂಬ ಕಷ್ಟ ಆಗುತ್ತೆ. ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಇರಬೇಕು. ಆವಾಗ ಎಲ್ಲರೂ ಕೆಲವೊಬ್ರು ಹೇಳ್ಕೊಡ್ತಾರೆ, ಕೆಲವೊಬ್ರು ಹೇಳ್ಕೊಡೋದಿಲ್ಲ. ಸೊ ಹೆಂಗಿರತ್ತಂದರೆ, ಅಲ್ಲಿ ನೀವು ಫುಟ್ ನೋಟ್ಸ್ ಹಾಕಬೇಕು, ರಿಸರ್ಚ್ ಮಾಡಬೇಕು, ಆಮೇಲೆ ಮೆಮೋರಿಯಲ್ ಪ್ರಿಪೇರ್ ಮಾಡಬೇಕು, ಆರ್ಗ್ಯುಮೆಂಟ್ಸ್ ಮಾಡಬೇಕು, ಕೋರ್ಟ್ ಮ್ಯಾನರ್ಸ್ ಕಲಿಬೇಕು. ಇವೆಲ್ಲ ನಿಮಗೆ ಈಸಿಲಿ ಬರೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಮಾತ್ರ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಒಂದು ಸರಿ ಆಗಲಿ, ಎರಡು ಸರಿ ಆಗಲಿ ಮಾಡಿ ಪಾರ್ಟಿಸಿಪೇಟ್. ಯಾಕಂದರೆ ಅವಾಗಲೇ ನಿಮಗೆ ರಿಸರ್ಚ್ ಸ್ಕಿಲ್ ಆಗಲಿ, ಫುಟ್ ನೋಟ್ಸ್ ಹೇಗೆ ಹಾಕಬೇಕು, ಬೇಸಿಕ್ ಇಂಡೆಕ್ಸ್ ಹೇಗೆ ಹಾಕಬೇಕು, ಬೇಸಿಕ್ಕಿಂದನೇ ಎಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. So participate in moot court, don't miss. Thank you.